ರಾಮನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಿಡದಿ ಬಳಿ ಇರುವಂತಹ ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿತ್ತು. ಜೊತೆಗೆ ಇದೇ ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಭೂ ಒತ್ತುವರಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಏಪ್ರಿಲ್ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸಂಪೂರ್ಣ ವರದಿಯನ್ನ ನೀಡಿ ಅರ್ಧಂಬರ್ಧ ವರದಿಯನ್ನ ಕೊಡೋದು ಬೇಡ, 10 ದಿನ ಕಾಲಾವಕಾಶವನ್ನ ಕೊಡ್ತೀವಿ, ಅಷ್ಟರಲ್ಲಿ ಸಂಪೂರ್ಣವಾದಂತಹ ವರದಿಯನ್ನ ಕೊಡಿ ಅಂತೇಳಿ ನ್ಯಾಯಮೂರ್ತಿ ಸೋಮಶೇಖರ್ ಹಾಗೂ ನ್ಯಾಯಮೂರ್ತಿ ವೆಂಕಟೇಶ್ ನಾಯ್ಕ್ ಅವರ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಎಚ್ಡಿಕೆ ಕುಟುಂಬದ ವಿರುದ್ಧ ಕೇಳಿ ಬಂದಿರುವಂತಹ ಭೂ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೆ ವಿಚಾರಣೆಯನ್ನ ಮುಂದೂಡಿದೆ ಏಪ್ರಿಲ್ 3ನೇ ತಾರೀಕುವರೆಗೂ. ಅರ್ಧಂಬರ್ಧ ವರದಿಯನ್ನ ಕೊಡಬೇಡಿ, ಸಂಪೂರ್ಣ ವರದಿಯನ್ನ ಕೊಡಿ ಅಂತೇಳಿ ಕಾಲಾವಕಾಶ ಕೂಡ ಕೊಟ್ಟಿದೆ. 10 ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿದೆ. ರಾಮನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಿಡದಿ ಬಳಿ ಇರುವಂತಹ ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿತ್ತು. ಜೊತೆಗೆ ಇದೇ ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಭೂ ಒತ್ತುವರಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಏಪ್ರಿಲ್ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸಂಪೂರ್ಣ ವರದಿಯನ್ನ ನೀಡಿ ಅರ್ಧಂಬರ್ಧ ವರದಿಯನ್ನ ಕೊಡೋದು ಬೇಡ, 10 ದಿನ ಕಾಲಾವಕಾಶವನ್ನ ಕೊಡ್ತೀವಿ, ಅಷ್ಟರಲ್ಲಿ ಸಂಪೂರ್ಣವಾದಂತಹ ವರದಿಯನ್ನ ಕೊಡಿ ಅಂತೇಳಿ ನ್ಯಾಯಮೂರ್ತಿ ಸೋಮಶೇಖರ್ ಹಾಗೂ ನ್ಯಾಯಮೂರ್ತಿ ವೆಂಕಟೇಶ್ ನಾಯ್ಕ್ ಅವರ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಎಚ್ಡಿಕೆ ಕುಟುಂಬದ ವಿರುದ್ಧ ಕೇಳಿ ಬಂದಿರುವಂತಹ ಭೂ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೆ ವಿಚಾರಣೆಯನ್ನ ಮುಂದೂಡಿದೆ ಏಪ್ರಿಲ್ 3ನೇ ತಾರೀಕುವರೆಗೂ. ಅರ್ಧಂಬರ್ಧ ವರದಿಯನ್ನ ಕೊಡಬೇಡಿ, ಸಂಪೂರ್ಣ ವರದಿಯನ್ನ ಕೊಡಿ ಅಂತೇಳಿ ಕಾಲಾವಕಾಶ ಕೂಡ ಕೊಟ್ಟಿದೆ. 10 ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿದೆ. ರಾಮನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಿಡದಿ ಬಳಿ ಇರುವಂತಹ ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿತ್ತು. ಜೊತೆಗೆ ಇದೇ ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಭೂ ಒತ್ತುವರಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಏಪ್ರಿಲ್ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸಂಪೂರ್ಣ ವರದಿಯನ್ನ ನೀಡಿ ಅರ್ಧಂಬರ್ಧ ವರದಿಯನ್ನ ಕೊಡೋದು ಬೇಡ, 10 ದಿನ ಕಾಲಾವಕಾಶವನ್ನ ಕೊಡ್ತೀವಿ, ಅಷ್ಟರಲ್ಲಿ ಸಂಪೂರ್ಣವಾದಂತಹ ವರದಿಯನ್ನ ಕೊಡಿ ಅಂತೇಳಿ ನ್ಯಾಯಮೂರ್ತಿ ಸೋಮಶೇಖರ್ ಹಾಗೂ ನ್ಯಾಯಮೂರ್ತಿ ವೆಂಕಟೇಶ್ ನಾಯ್ಕ್ ಅವರ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಎಚ್ಡಿಕೆ ಕುಟುಂಬದ ವಿರುದ್ಧ ಕೇಳಿ ಬಂದಿರುವಂತಹ ಭೂ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೆ ವಿಚಾರಣೆಯನ್ನ ಮುಂದೂಡಿದೆ ಏಪ್ರಿಲ್ 3ನೇ ತಾರೀಕುವರೆಗೂ. ಅರ್ಧಂಬರ್ಧ ವರದಿಯನ್ನ ಕೊಡಬೇಡಿ, ಸಂಪೂರ್ಣ ವರದಿಯನ್ನ ಕೊಡಿ ಅಂತೇಳಿ ಕಾಲಾವಕಾಶ ಕೂಡ ಕೊಟ್ಟಿದೆ. 10 ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿದೆ. ರಾಮನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಿಡದಿ ಬಳಿ ಇರುವಂತಹ ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿತ್ತು. ಜೊತೆಗೆ ಇದೇ ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಭೂ ಒತ್ತುವರಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಏಪ್ರಿಲ್ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸಂಪೂರ್ಣ ವರದಿಯನ್ನ ನೀಡಿ ಅರ್ಧಂಬರ್ಧ ವರದಿಯನ್ನ ಕೊಡೋದು ಬೇಡ,
10 ದಿನ ಕಾಲಾವಕಾಶವನ್ನ ಕೊಡ್ತೀವಿ, ಅಷ್ಟರಲ್ಲಿ ಸಂಪೂರ್ಣವಾದಂತ ವರದಿಯನ್ನ ಕೊಡಿ ಅಂತೇಳಿ ನ್ಯಾಯಮೂರ್ತಿ ಸೋಮಶೇಖರ್ ಹಾಗೂ ನ್ಯಾಯಮೂರ್ತಿ ವೆಂಕಟೇಶ್ ನಾಯ್ಕ್ ಅವರ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಎಚ್ಡಿಕೆ ಕುಟುಂಬದ ವಿರುದ್ಧ ಕೇಳಿಬಂದಿರುವಂತಹ ಭೂ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೆ ವಿಚಾರಣೆಯನ್ನ ಮುಂದೂಡಿದೆ ಏಪ್ರಿಲ್ 3ನೇ ತಾರೀಕುವರೆಗೂ. ಅರ್ಧಂಬರ್ಧ ವರದಿಯನ್ನ ಕೊಡಬೇಡಿ, ಸಂಪೂರ್ಣ ವರದಿಯನ್ನ ಕೊಡಿ ಅಂತೇಳಿ ಕಾಲಾವಕಾಶ ಕೂಡ ಕೊಟ್ಟಿದೆ. 10 ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿದೆ. ರಾಮನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಿಡದಿ ಬಳಿ ಇರುವಂತಹ ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿತ್ತು. ಜೊತೆಗೆ ಇದೇ ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಭೂ ಒತ್ತುವರಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಏಪ್ರಿಲ್ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸಂಪೂರ್ಣ ವರದಿಯನ್ನ ನೀಡಿ ಅರ್ಧಂಬರ್ಧ ವರದಿಯನ್ನ ಕೊಡೋದು ಬೇಡ, 10 ದಿನ ಕಾಲಾವಕಾಶವನ್ನ ಕೊಡ್ತೀವಿ, ಅಷ್ಟರಲ್ಲಿ ಸಂಪೂರ್ಣವಾದಂತ ವರದಿಯನ್ನ ಕೊಡಿ ಅಂತೇಳಿ ನ್ಯಾಯಮೂರ್ತಿ ಸೋಮಶೇಖರ್ ಹಾಗೂ ನ್ಯಾಯಮೂರ್ತಿ ವೆಂಕಟೇಶ್ ನಾಯ್ಕ್ ಅವರ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಎಚ್ಡಿಕೆ ಕುಟುಂಬದ ವಿರುದ್ಧ ಕೇಳಿಬಂದಿರುವಂತಹ ಭೂ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೆ ವಿಚಾರಣೆಯನ್ನ ಮುಂದೂಡಿದೆ ಏಪ್ರಿಲ್ 3ನೇ ತಾರೀಕುವರೆಗೂ. ಅರ್ಧಂಬರ್ಧ ವರದಿಯನ್ನ ಕೊಡಬೇಡಿ, ಸಂಪೂರ್ಣ ವರದಿಯನ್ನ ಕೊಡಿ ಅಂತೇಳಿ ಕಾಲಾವಕಾಶ ಕೂಡ ಕೊಟ್ಟಿದೆ. 10 ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿದೆ. ರಾಮನಗರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಬಿಡದಿ ಬಳಿ ಇರುವಂತಹ ಕೇತಗಾನಹಳ್ಳಿಯಲ್ಲಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ತೋಟದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆದಿತ್ತು. ಜೊತೆಗೆ ಇದೇ ವಿಚಾರವಾಗಿ ಕೋರ್ಟ್ ಮೊರೆ ಹೋಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಭೂ ಒತ್ತುವರಿ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ಏಪ್ರಿಲ್ 3ಕ್ಕೆ ಹೈಕೋರ್ಟ್ ಮುಂದೂಡಿದೆ. ಸಂಪೂರ್ಣ ವರದಿಯನ್ನ ನೀಡಿ ಅರ್ಧಂಬರ್ಧ ವರದಿಯನ್ನ ಕೊಡೋದು ಬೇಡ, 10 ದಿನ ಕಾಲಾವಕಾಶವನ್ನ ಕೊಡ್ತೀವಿ, ಅಷ್ಟರಲ್ಲಿ ಸಂಪೂರ್ಣವಾದಂತ ವರದಿಯನ್ನ ಕೊಡಿ ಅಂತೇಳಿ ನ್ಯಾಯಮೂರ್ತಿ ಸೋಮಶೇಖರ್ ಹಾಗೂ ನ್ಯಾಯಮೂರ್ತಿ ವೆಂಕಟೇಶ್ ನಾಯ್ಕ್ ಅವರ ವಿಭಾಗೀಯ ಪೀಠ ಸೂಚನೆಯನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಎಚ್ಡಿಕೆ ಕುಟುಂಬದ ವಿರುದ್ಧ ಕೇಳಿಬಂದಿರುವಂತಹ ಭೂ ಒತ್ತುವರಿ ಆರೋಪದ ಹಿನ್ನೆಲೆಯಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೆ ವಿಚಾರಣೆಯನ್ನ ಮುಂದೂಡಿದೆ ಏಪ್ರಿಲ್ 3ನೇ ತಾರೀಕುವರೆಗೂ. ಅರ್ಧಂಬರ್ಧ ವರದಿಯನ್ನ ಕೊಡಬೇಡಿ, ಸಂಪೂರ್ಣ ವರದಿಯನ್ನ ಕೊಡಿ ಅಂತೇಳಿ ಕಾಲಾವಕಾಶ ಕೂಡ ಕೊಟ್ಟಿದೆ. 10 ದಿನಗಳ ಕಾಲ ಕಾಲಾವಕಾಶವನ್ನ ಕೊಟ್ಟು ವಿಚಾರಣೆಯನ್ನ ಮುಂದೂಡಿದೆ.